ಶತಬೀಶ್ ಅವರೇ, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟನ ಹೋಗ್ಲಿ, ಬಾಂಗ್ಲಾದೇಶದ ಕಂಪೇರ್ ಮಾಡಿದ್ರಿ ನಿಮ್ಮ ಪಕ್ಷದವರು. ಬಾಂಗ್ಲಾದೇಶದಲ್ಲಿ ನಡೀತಿರೋ ರೀತಿಯಲ್ಲಿ ಮೀಸಲಾತಿಗೋಸ್ಕರನ ಹೋರಾಟ ಯಾಕೆ? ನಿಮ್ಮ ಮುಖ್ಯಮಂತ್ರಿಗಳನ್ನ ಉಳಿಸ್ಕೊಳ್ಳಿಕ್ಕೆ ನಡೀತಿರುವ ಹೋರಾಟ. ಬಾಂಗ್ಲಾದೇಶ ಯಾಕ್ರಿ ಆಗ್ಬೇಕು ನಮ್ಮ ರಾಜ್ಯ? ಯಾಕಾಗಬೇಕು ಬಾಂಗ್ಲಾದೇಶ ನಮ್ಮ ರಾಜ್ಯ? ನಮ್ಮ ರಾಜ್ಯ ಬಾಂಗ್ಲಾದೇಶ ಆಗಬೇಕು ಮತ್ತೆ ಐವಾನ್ ಡಿಸೂಜಾ ಅವರ ಹೇಳಿಕೆಗಳನ್ನ ನಾನು ಸಮರ್ಥನೆ ಮಾಡ್ಕೊಳಕ್ ಬಂದಿಲ್ಲ ಇಲ್ಲಿ. ನೀವು ಈಗ ತಾನೇ ಹೇಳಿದ್ರಿ ರಾಜ್ಯಪಾಲರ ಆಫೀಸ್ಗೆ ಹೈಯೆಸ್ಟ್ ರೆಸ್ಪೆಕ್ಟ್ ಇರಬೇಕು, ಅದಿರಬೇಕು. ಇದು ರಾಜ್ಯಪಾಲರು ಒಂದು ಸಾಂವಿಧಾನಿಕ ಹುದ್ದೆಯನ್ನ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಇವತ್ತು ಕರ್ತವ್ಯನ ನಿರ್ವಹಿಸ್ತಾ ಇದ್ದಾರೆ ಅಂತ ಇವತ್ತು ಕೋರ್ಟಲ್ಲೂ ಕೂಡ ಚರ್ಚೆ ಆಗಿದೆ. ಇದ್ರ ಬಗ್ಗೆ ಚರ್ಚೆ ಮಾಡಿರೋದು, ಇದ್ರ ಬಗ್ಗೆ ಮಾತಾಡಬೇಕಲ್ಲ ಮುಖ್ಯಮಂತ್ರಿಗಳ ಎಲ್ಲಾ ಇಂಡಿಪೆಂಡೆಂಟ್ ಚರ್ಚೆ ಮಾಡಿರೋದು ಮುಖ್ಯಮಂತ್ರಿಗಳ ಪರವಾದ ವಕೀಲರು, ಜಡ್ಜ್ ಹೇಳಿದ್ದಲ್ಲ. ಕೇಳಿ, ಎಲ್ಲ ಇಂಡಿಪೆಂಡೆಂಟ್ ಆರ್ಗನೈಸೇಷನ್ಸ್ಗಳನ್ನ ಕೇಂದ್ರ ಸರ್ಕಾರದ ಅವ್ರ ಕೈಗೊಂಬೆ ಆಗಿ ರಾಜಕೀಯ ಆಪೋಸಿಷನ್ ನ ಅವ್ರನ್ನ ತುಳಿಯಕ್ಕೆ ಅವ್ರ ವಿರುದ್ಧ ರಾಜಕೀಯ ಷಡ್ಯಂತ್ರ ಮಾಡ್ತಾರೆ ಅಂದ್ರೆ ಇದು ಪ್ರಾಬ್ಲಮ್ ಇದೆ. ಕಾಂಗ್ರೆಸ್ ಪ್ರಾಬ್ಲಮ್ ಅಲ್ವಾ? ಎಲ್ ಬೇಕಲ್ಲ IT, ಎಲ್ ಬೇಕಲ್ಲ CBI. ಇವಾಗ ರಾಜ್ಯಪಾಲರ ಆಫೀಸ್ ನ ಕೂಡ ದುರ್ಬಳಕೆ ಮಾಡಿ ಏಕಾಏಕಿ ತರಾತುರಿಯಲ್ಲಿ ಒಂದು ಸ್ಥಿರವಾದ ಸರ್ಕಾರವನ್ನ ಅಸ್ಥಿರಗೊಳಿಸಲು ಪ್ರಯತ್ನ ಪಡ್ತಾ ಇಲ್ವಾ? ಒಂದ್ ನಿಮಿಷ ಮುಗಿಸ್ತಾ ಇದ್ದೀನಿ ನೋಡಿ. ನಾನು ಐವಾನ್ ಡಿಸೂಜಾ ಅವರ ಹೇಳಿಕೆಗಳನ್ನ ಸಮರ್ಥನೆ ಮಾಡ್ಕೊಳಕ್ ಬಂದಿಲ್ಲ. ನಾನಿಲ್ಲಿ ಇರೋದು ಒಂದ್ ನಿಮಿಷ, ಯಾರೇ ಆಗ್ಲಿ ಕಾನೂನನ್ನ ಅವ್ರ ಕೈಗಳಿಗೆ ತಗೊಂಡ್ರೆ ಅದನ್ನ ಸಮರ್ಥನೆ ಮಾಡ್ಕೊಳ್ಳೋ ಪರಿಸ್ಥಿತಿ ಅಥವಾ ಮನಸ್ಥಿತಿ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ. ನಾನೇ ಓಪನ್ ಆಗಿ ಹೇಳ್ತಾ ಇದ್ದೀನಲ್ಲ, ಕಾನೂನಾತ್ಮಕವಾಗಿ ಕಾನೂನನ್ನ ಕೈಗೆ ತಗೊಂಡ್ರೆ ಯಾರೇ ಆಗಿರ್ಲಿ, ಬಿಜೆಪಿ ಅವರಾಗಿರ್ಲಿ, JDS ಆಗಿರ್ಲಿ, ಕಾಂಗ್ರೆಸ್ ಆಗಿರ್ಲಿ, ಈ ರಾಜ್ಯ ಸರ್ಕಾರ ಈ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಅವ್ರ ವಿರುದ್ಧ ಕಾನೂನಾತ್ಮಕ ಕ್ರಮವನ್ನು ತಗೊಂಡಿದೆ. ಪ್ರಶ್ನೆ ಇದೆ, ಹಾಗಾದ್ರೆ ನಿಮ್ಮ ಪಕ್ಷದ ಐವನ್ ಡಿಸೂಜಾ ಅವರು ಇವತ್ತು ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಆಗಿದ್ದಾರೆ. ಇವಾಗ ಪ್ರತಿಭಟನೆ ಮಾಡ್ತಾ ಇರೋದು ಏನ್ ವಿಷಯಕ್ಕೆ ಅಂತ ನೀವು ತಿಳ್ಕೊಳ್ಬೇಕು. ಏನ್ ವಿಷಯಕ್ಕೆ ಅಂತ ನಾನು ತಿಳ್ಕೊಳ್ಬೇಕು. ಏನ್ ವಿಷಯಕ್ಕೆ ಅಂತ ನೀವು ತಿಳ್ಕೊಳ್ಳಿ. ನೀವು ಏಕಾಏಕಿ ರಾಜ್ಯಭವನವನ್ನ ರಾಜ್ಯಪಾಲರನ್ನ ದುರ್ಬಳಕೆ ಮಾಡ್ತೀರಲ್ಲ, ಯಾವ ರೀತಿ ಏಕಾಏಕಿ ಕಂಪ್ಲೇಂಟ್ ಕೊಡೋದು ಯಾವಾಗ? 26 ಇಮಿಡಿಯೇಟ್ ಶೋ ಕಾಸ್ ನೋಟಿಸ್ ಕೊಡ್ತೀರಾ? ರಾಜ್ಯಪಾಲರ ಆಫೀಸ್ ಉಪಯೋಗ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳ್ಬಿಡಿ. IT, ED, CBI ನ ದುರುಪಯೋಗ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳ್ಬಿಡಿ. ಇವತ್ತು ರಾಜ್ಯದ ಜನರು ನೋಡ್ತಾ ಇದ್ದಾರೆ. ಸಾರ್ವಜನಿಕರು ಗೊತ್ತಾಗಿದೆ. ಸ್ಥಿರವಾದ ಸರ್ಕಾರವನ್ನ ಆಪರೇಷನ್ ಲೋಟಸ್, ಆಪರೇಷನ್ ಕಮಲ, IT, ED, CBI ಅನ್ನ ಉಪಯೋಗಿಸಿಕೊಂಡು ರಾಜಕಾರಣಿಗಳ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇರೋದು, ಅವ್ರ ವಿರುದ್ಧ ಪ್ರೆಷರ್ ಆಗ್ತಾ ಇರೋದು ಅಂತ ನಾವು ನೋಡ್ತಾ ಇದ್ದೀವಿ. autocratic form of government. This is a democracy. This is a democracy. Central government should not behave like this. ಶತಬೀಶ್ ಅವರೇ, ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಒಂದು ನಿಯಮ, 30 ಸೆಕೆಂಡ್ ಮಾತ್ರ ಓವರ್ಲ್ಯಾಪ್ ಮಾಡಿ ಮಾತನಾಡಕ್ಕೆ ಅವಕಾಶ. ನಮ್ಮ ವೀಕ್ಷಕರ ಕಿವಿ ಮನಸ್ಥಿತಿ ನಮಗೆ ಬಹಳ ಮುಖ್ಯ ಅಪ್ಪ. ಸುರಭಿ ಅವ್ರು ಮಾತನಾಡೋದನ್ನ 30 ಸೆಕೆಂಡ್ ಕೇಳಿಸ್ಕೊಳ್ಳಿ. ಅದಾದ್ಮೇಲೆ ನೀವೇ ಉತ್ತರ ಕೊಡ್ಬೇಕು. ನನ್ನ ಪ್ರಶ್ನೆ ಇದ್ದಿದ್ದಿಷ್ಟೇ. ಇವತ್ತು ಒಬ್ಬ ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ದಾರೆ ಅವರು ಐವನ್ ಡಿಸೂಜಾ ಅವ್ರು ಹೇಳಿರೋ ಸ್ಟೇಟ್ಮೆಂಟ್ಗೆ ಸಮರ್ಥನೆ ಕೊಡಲ್ಲ ಅಂತ. ಹಾಗಾದ್ರೆ ದಯವಿಟ್ಟು ಹಂಗೆ ನಮ್ಗೆ ಇನ್ಫಾರ್ಮ್ ಮಾಡಿ, ಈ ತರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕೆ ಪಾರ್ಟಿ ಯಾವ ತರ ಒಂದು ಯಾವ ತರ ಆಕ್ಷನ್ ತಗೊಳ್ತಾರೆ ಅಂತ, ಅವ್ರನ್ನ ಡಿಸ್ಕ್ವಾಲಿಫೈ ಮಾಡೋದು, ಅವ್ರನ್ನ ಪಕ್ಷದಿಂದ ಆಚೆ ಹಾಕ್ತಾರೋ, ದಯವಿಟ್ಟು ಅದನ್ನು ಕ್ಲಾರಿಫೈ ಮಾಡಿ ಉತ್ತರ ಕೊಡಿ. ನಿಮಿಷ, ಇದು ಪಕ್ಷದ ಬಿಟ್ಟಿದ್ದು. ಇವತ್ತು ಸಂದರ್ಭ ಏನು, ಸನ್ನಿವೇಶ ಏನು, ರಾಜ್ಯಪಾಲ ಒಂದ್ ನಿಮಿಷ ನನಗೆ ಇಂಟರಪ್ಟ್ ಮಾಡ್ತಿರಲ್ಲ. ರಾಜಕೀಯ ಷಡ್ಯಂತ್ರ ನಡೀತಾ ಇರೋದು, ಒಂದ್ ಸ್ಥಿರವಾದ ಸರ್ಕಾರವನ್ನ ಅಸ್ಥಿರಗೊಳಿಸಲು ರಾಜಕೀಯ ಷಡ್ಯಂತ್ರ ನಡೀತಾ ಇದೆ ಅಂತ ಸಾರ್ವಜನಿಕರು ಗೊತ್ತಾಗಿದೆ. ಅದರ ವಿರುದ್ಧ ಹೋರಾಟ ನಡೀತಾ ಇರೋದು. ಆ ಹೋರಾಟದ ಪ್ರಯುಕ್ತವಾಗಿ ಯಾರೇ ವ್ಯಕ್ತಿ ಕಾನೂನನ್ನ ಕೈಗೊಂಡ್ರೆ ಹೋರಾಟವನ್ನ ಮಾಡ್ತೀವಿ. ಪ್ರಕ್ರಿಯೆಯನ್ನ ರಾಜೀವ್ ಗಾಂಧಿ ಅವರು ಇಂದಿರಾ ಗಾಂಧಿ ಅವರ ಹತ್ಯೆ ಆದ ನಂತರ ಹೇಳಿದ್ದೇನು? ಶಶಿಕಾಂತ್ ಸರ್,
ಶಶಿಕಾಂತ್ ಸರ್ ಮಾತ್ರ ಆನರ್, ಶಶಿಕಾಂತ್ ಜಿ ಮಾತ್ರ ಆನರ್ ಅಲ್ಲಿ ಇವ್ರನ್ನ ಮಾತ್ರ ತಗೊಳ್ಳಿ ಆನರ್. ಶಶಿಕಾಂತ್ ಸರ್, ಸುರ್ಬಿ ಜಿ ಡನ್. ಸುರ್ಬಿ ನಿಮ್ಮಿಬ್ಬರಿಗೂ ಕೈಂಡ್ ರಿಕ್ವೆಸ್ಟ್ ಟು ಕಾಂಗ್ರೆಸ್ ಅಂಡ್ ಬಿಜೆಪಿ ವಕ್ತಾರರು ಕಾಂಗ್ರೆಸ್ ವಕ್ತಾರರು. ನೋ ಸುರ್ಬಿ ಸ್ಟಾಪ್. ಶತಬೀಶ್ ಅವರೇ, ಸುರ್ಬಿ ಅವರೇ, ಕೇಳಿಸ್ಕೊಳ್ಳಿ. ಇದು ಸುರ್ಬಿ ಅವರೇ ಒಂದು ನಿಮಿಷ. ಶತಬೀಶ್ ಅವರೇ ಇಬ್ರದು ಮೈಕ್ ಆಫ್, ಇಬ್ರು ಕೂಡ ಕೇಳಿಸ್ಕೊಳ್ಬೇಕು. ಇದು ಇವತ್ತು ಮೂರು ಪಕ್ಷಗಳು ಬೀದಿಲ್ ನಿಂತು ಪ್ರತಿಭಟನೆ ಮಾಡ್ತಲ್ಲ, ಹಾಗಲ್ಲ. ಬಹಳ ಸೆನ್ಸಿಬಲ್ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಐ ರಿಕ್ವೆಸ್ಟ್ ಅಗೇನ್ ಅಂಡ್ ಅಗೇನ್, ಒಬ್ಬರಾದ್ಮೇಲೆ ಒಬ್ರು ಕನಿಷ್ಠ ಅಷ್ಟಾದ್ರೂ ಮರ್ಯಾದೆ ಇರಲಿ ವೇದಿಕೆಗೆ. ಶಶಿಕಾಂತ್ ಸರ್, ಎಂಥದ್ದೇ ಪ್ರತಿಭಟನೆ ಆದ್ರೂ ಕೂಡ ಬಾಂಗ್ಲಾದೇಶದಲ್ಲಿ ಮಾಡದಂತೆ ರಾಜಭವನದ ಒಳಗೆ ನುಗ್ಗಿ ನಾವು ಅವರನ್ನ ಹೊರಗೆ ಹಾಕ್ತೀವಿ, ಈ ಹೇಳಿಕೆ ಬಿಜೆಪಿ ಅವ್ರು ಕೊಟ್ಟಿದ್ರು ತಪ್ಪೆ, JDS ನವ್ರು ಕೊಟ್ಟಿದ್ರು ತಪ್ಪೆ, ಐವಾನ್ ಡಿಸೂಜಾ ಅವ್ರು ಕೊಟ್ಟಿರೋದು ಕೂಡ ತಪ್ಪೆ. ಹೌದು. ಈ ರೀತಿಯಾದಂಥ ಹೇಳಿಕೆಗಳನ್ನ ಯಾರೂ ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ, ಈಗಾಗಲೇ ಗೊತ್ತಿರೋದು. ಆದರೆ ಅವರು BJPಯ ನಾಯಕರು ಹೇಳದೇ ಇರತಕ್ಕಂಥದ್ದು ಇವರೇನು ಹೇಳಿಲ್ಲ, ಈ ನಾಯಕರು ಹೇಳದೇ ಇರತಕ್ಕಂಥದ್ದು ಅವರು ಏನು ಹೇಳಿಲ್ಲ. ಯಾಕೆ ಅಂತಂದರೆ ಹಿಂದೆ ಕರಾವಳಿ ಇಡೀ ಬೆಲ್ಟಿಗೆ ಬೆಂಕಿ ಹಚ್ಚಿದವರು ಇದೇ ಸಾಹೇಬ್ರೆ. ಅಲ್ಲಿ ಇರ್ತಕ್ಕಂಥ ಒಬ್ಬರು ಸಂಸದರು ಹೆಗಡೆ, ಅನಂತಕುಮಾರ್ ಹೆಗಡೆ ಅವರು ಇದನ್ನು ನಾವು ಸಂವಿಧಾನವನ್ನು ಬದಲಾಯಿಸಕ್ಕೆ ಬಂದಿದ್ದೇವೆ ಅಂತ ಹೇಳಿದಂಥವರು ನಿಮ್ಮ ತೋರಿಸಿದ್ದಾರೆ. ಅಂದರೆ ಈ ಆವೇಶದಲ್ಲಿ ನೀವು ಬೇಕಾದಷ್ಟು ಮಾತಾಡಿದ್ದೀರಿ, ಅವರೂ ಬೇಕಾದಷ್ಟು ಮಾತಾಡಿದ್ದಾರೆ. ನೀವು ಸಹಿತ ಜನರನ್ನು ರೊಚ್ಚಿಗೆ ಎಬ್ಬಿಸಿದ್ದೀರಿ, ಅವರೂ ಎಬ್ಬಿಸಿದ್ದಾರೆ. ಆಮೇಲೆ ನೀವು ಸಹಿತ ಬೆಂಕಿ ಹಚ್ಚುವ ರೀತಿಯಲ್ಲಿ ಪ್ರಚೋದನೆ ಕೊಟ್ಟಿದ್ದೀರಿ, ಅವರೂ ಕೊಟ್ಟಿದ್ದಾರೆ. ಈ ರೀತಿಯಾದಂಥ ಯಾವುದೇ ಹೇಳಿಕೆ ಯಾವುದೇ ಪಕ್ಷದವರು, ಯಾರೇ ಸಂಸದರು, ಯಾರೇ ಶಾಸಕರು ಹೇಳಿದ್ರು ಅದು ಮಹಾನ್ ತಪ್ಪು. ಪ್ರಚೋದನಕಾರಿ ಹೇಳಿಕೆಯನ್ನು ನೀವು ಐವಾನ್ ಡಿಸೋಜಾ ಆಗಿರ್ಬೋದು, ಭರತ್ ಶೆಟ್ಟಿ ಅವರಾಗಿರ್ಬೋದು, ಯಾರು ಕೊಟ್ಟರು ತಪ್ಪೇ. ಆದ್ದರಿಂದ ನೀವೆಲ್ಲರೂ ಸಹಿತ ಶಾಂತಿಗಾಗಿ ಮನವಿಯನ್ನು ಮಾಡಿ. ಇವಾಗ ಇಡೀ ಕಾಂಗ್ರೆಸ್ಸು ರಾಜ್ಯಾದ್ಯಂತ ಇವತ್ತು ಪ್ರತಿಭಟನೆ ಮಾಡ್ತಾ ಇದೆ, ಟೈರ್ಗಳನ್ನು ಬೆಂಕಿ ಹಾಕಿದೆ. ಆದರೆ ಇದೇ ರೀತಿಯಾಗಿ ಸ್ವಲ್ಪ ಫ್ಲಾಶ್ ಬ್ಯಾಕಿಗೆ ಹೋದರೆ ಆಯ್ತಾ, ಹಿಂದ್ಗಡೆಗೆ ಯಡಿಯೂರಪ್ಪ ಅವ್ರಿಗೆ ಪ್ರಾಸಿಕ್ಯೂಷನ್ ಕೊಟ್ಟಾಗ ಇಡೀ ಕರ್ನಾಟಕವನ್ನೇ ಬಂದಿಗೆ ಕರೆ ಕೊಟ್ಟವರು ಯಾರು ಅನ್ನೋದನ್ನ ಯೋಚನೆ ಮಾಡಿ. ಅಂದ್ರೆ ಅವಾಗಲೂ ನೀವು ಮಾಡಿದ್ದೀರಿ, ಇವರು ಮಾಡಿದ್ದಾರೆ. ನಾನು ಬೇಸಿಕಲಿ ಪ್ರಶ್ನೆ ಕೇಳಿದ್ದು ಬರೀ ರಾಜಕೀಯ ಪ್ರತಿಭಟನೆಗಳಷ್ಟೇ. ಶಶಿಕಾಂತ್ ಜಿ, ನಾನು ಶುರುವಲ್ಲೇ ಹೇಳಿದೆ, ಪ್ರತಿಭಟನೆ ಮಾಡ್ಲಿಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಹಕ್ಕಿದೆ. ಪ್ರಚೋದನೆಕಾರಿ ಹೇಳಿಕೆ ಕೊಡೋದಕ್ಕೆಲ್ಲ ಸ್ವರೂಪದಲ್ಲಿ ಎಕ್ಸಾಕ್ಟ್ಲಿ ನನಗೆ ಗೊತ್ತಿಲ್ಲ.